ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಸಂದರ್ಶನ ಮಾಡಕ್ಕೆ ಹೊರಟಿರೋದು ಅವರು ಸಹ ಒಂಥರ ಅದ್ಭುತವಾದ ಪ್ರತಿಭೆ ಅಂತಾನೆ ಹೇಳಬಹುದು. ಚಿಕ್ಕ ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಕವನಗಳನ್ನು ರಚಿಸ್ತಾರೆ. ಕವನಗಳು ನಮ್ಮ ಸಾಹಿತ್ಯ ಚಾವಡಿಗೆ ಬರ್ತಾನೆ ಇರುತ್ತೆ. ಅವ್ರದ್ದು ಬಂದು ಮಾರನೇ ದಿನ ಅವರ ಕವನ ಖಂಡಿತವಾಗಿ ಹಾಡಾಗಿರುತ್ತೆ. ಯಾರಿರಬಹುದು ಅಂತ ಊಹೆ ಮಾಡ್ತಿದ್ದೀರಲ್ವಾ? ಬನ್ನಿ ಅವರನ್ನ ಸಂದರ್ಶನ ಮಾಡೋಣ. ನಮಸ್ತೆ ಧಾತ್ರಿ ಶ್ರೀಕಾಂತ್ ಅವರೇ, ನಿಮಗೆ ಕಲಾಚಾವಡಿಯ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಹ ನಾನು ನಿಮಗೆ ಕೋರ್ತಾ ಇದ್ದೀನಿ. ನಮಸ್ತೆ ಚಂದ್ರಿಕಾ ಮೇಡಮ್, ನಿಮಗೂ ಕೂಡ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ನನಗೆ ಈ ಅವಕಾಶ ನೀಡೋದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಧಾತ್ರಿ ಅವರೇ, ಸಾಮಾನ್ಯವಾಗಿ ಸಾಹಿತ್ಯ ಚಾವಡಿಗೆ ಕವನಗಳನ್ನ ಕಳಿಸೋರು ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಬರ್ದಿರೋದೊಂದು ಕವನ ಒಂದು ಫ್ಲೇಯರ್ ಇರುತ್ತೆ ಅಥವಾ ಬರವಣಿಗೆಯಲ್ಲಿ ಇರುತ್ತೆ, ಅದಕ್ಕೆ ತಕ್ಕಂತ ಒಂದು ಚಿತ್ರ ಇಷ್ಟನ್ನ ಹಾಕಿ ಕಳಿಸ್ಬಿಡ್ತಾರೆ. ಕೆಳಗಡೆ ಅವ್ರ ಹೆಸರಿರುತ್ತೆ. ಆದ್ರೆ ಇದು ಯಾರು ಅಂತ ಕಳಿಸಿದ್ದಾರೆ ಅಂತ ನಾವು ಅವ್ರ ಪ್ರೊಫೈಲ್ಗೆ ಹೋಗಿ ನೋಡ್ಬೇಕು. ಹೀಗಾಗಿ ಇವತ್ತು ನಮ್ಮ ಸದಸ್ಯರಿಗೆ, ನೀವು ನನ್ನೊಟ್ಟಿಗಿದ್ದೀರಾ, ನಮ್ಮ ಸದಸ್ಯರಿಗೆಲ್ಲ ನಿಮ್ಮ ಕಿರು ಪರಿಚಯ ಮಾಡಿಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಿಮ್ಮ ವಿದ್ಯಾಭ್ಯಾಸ ಮತ್ತೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮಲ್ಲಿ ಯಾರೋ ಈ ತರ ಸಾಹಿತ್ಯ ಅಭಿರುಚಿ ಇದೆಯಾ, ಈ ತರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಖಂಡಿತ ಮೇಡಮ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶೃಂಗೇರಿ ಸಮೀಪದ ಕೊಪ್ಪ ತಾಲೂಕಿನಲ್ಲಿ. ನನ್ನ ಶಿಕ್ಷಣವೂ ಕೂಡ ಹರಿಹರಪುರ ಕೊಪ್ಪ ತಾಲೂಕಿನಲ್ಲಿಯೇ ನಡೆಯಿತು. ನನ್ನ ತಂದೆ ಶ್ರೀಯುತ ನಾಗರಾಜರಾವ್, ನಿವೃತ್ತ ಪಿಡಿಒ. ನನ್ನ ತಾಯಿ ಶ್ರೀಮತಿ ನಾಗರಾಜ್, ಗೃಹಿಣಿಯಾಗಿದ್ದಾರೆ. ನನ್ನ ಓದು ಮುಗಿದ ನಂತರ ಬೆಂಗಳೂರು ಮಹಾನಗರಕ್ಕೆ ಮದುವೆಯಾಗಿ ಬಂದೆ. ಸುಸಂಸ್ಕೃತ ಮನೆತನದ ಸೊಸೆಯಾದೆ. ನನ್ನ ಪತಿ ಶ್ರೀಕಾಂತ್ ರವರು, ನನ್ನ ಮಾವನವರು ಶ್ರೀಯುತ ನಾಗೇಂದ್ರ ಶಾಸ್ತ್ರಿಗಳು, ನಮ್ಮ ಅತ್ತೆ ಸುಪ್ರಭಾ ಅಂತ. ನನ್ನ ಪತಿ ಮತ್ತು ಮಾವನವರು ಪೌರೋಹಿತ್ಯ ವೃತ್ತಿಯಲ್ಲಿ ತೊಡಗಿದ್ದಾರೆ. ನನ್ನ ಅತ್ತೆ ಗೃಹಿಣಿಯಾಗಿದ್ದಾರೆ. ನನ್ನ ಮಗಳು 5ನೇ ತರಗತಿ ಓದ್ತಾ ಇದ್ದಾಳೆ. ಅವಳ ಹೆಸರು ಸಾನಿಕಾ ಅಂತ. ಈಗ ತುಂಬು ಕುಟುಂಬದ ಸಂಸಾರದೊಂದಿಗೆ ಜೀವನ ನಡೆಸ್ತಾ. ತುಂಬಾ ಸಂತೋಷ ಆಯ್ತು ನಿಮ್ ಬಗ್ಗೆ ಕೇಳಿದ್ದು. ಸಾಹಿತ್ಯ ಚಾವಡಿಯಲ್ಲಿ ನಿಮ್ಮ ಕವನ ಬರ್ತಾ ಇರತ್ತೆ ಅಂತ ಹೇಳಿದೆ. ಕೆಲವೊಮ್ಮೆ ಸಮಯದ ಅಭಾವ ಇರ್ಬೋದು, ಒಂದೊಂದ್ಸಲ ಬಂದಿರಲ್ಲ. ಆದ್ರೂ ಧಾತ್ರಿ ಅವ್ರ ಕವನ ಖಂಡಿತ ಇದೆ. ನೀವು ಕಳಿಸೋದು ಹೆಚ್ಚಲ್ಲ, ಅದ್ರ ಮುಂದಿನ ದಿನ ಭಾವಚಾವಡಿಯಲ್ಲಿ ಧಾತ್ರಿ ಶ್ರೀಕಾಂತ್ ಅವರ ಕವನ ಹಾಡಾಗಿರುತ್ತೆ. ಯಾರಾದ್ರೂ ಅದಕ್ಕೆ ಕವನಕ್ಕೆ ರಾಗ ಹಾಕಿ ಹಾಡಿರ್ತಾರೆ ಅಲ್ವಾ? ಈ ಹೇಗೆ ನಿಮ್ಗೆ ಈ ಸಾಹಿತ್ಯದ ಬಗ್ಗೆ, ಈ ಕವನ ಬರೆಯೋದ್ ಬಗ್ಗೆ ಯಾವ ರೀತಿ ನಿಮ್ಗೆ ಅಭಿರುಚಿ ಬೆಳೀತು, ಹೇಗೆ ಇದ್ರಿಗೆ ಆಸಕ್ತಿ ಬೆಳೀತು ಅಂತ ನಮ್ಗೆ ತಿಳಿಸ್ಕೊಡ್ಬಹುದಾ? ಸಾಹಿತ್ಯ ಎನ್ನುವುದು ನನಗೆ ನನ್ನ ತಾಯಿಯಿಂದ ಸಿಕ್ಕ ಬಳುವಳಿ. ಅವರು ಕೂಡ ಕತೆ ಕವನಗಳನ್ನೆಲ್ಲ ಬರೀತಾರೆ. ಹಾಗಾಗಿ ನನಗೂ ಸಾಹಿತ್ಯದ ಬಗ್ಗೆ ಒಲವು ಜಾಸ್ತಿನೇ ಅಂತ ಹೇಳ್ಬೋದು. ಚಿಕ್ಕಂದಿನಲ್ಲೇ ಬರೆಯಲು ಪ್ರಾರಂಭಿಸಿದೆ. ಚಿಕ್ಕ ಚಿಕ್ಕ ಚುಟುಕುಗಳನ್ನು ಮಾತ್ರ ಬರಿತಾ ಇದ್ದೆ. ನಂತರ ಸರಳ ಕವನಗಳನ್ನು ಬರೆಯಲು ಪ್ರಾರಂಭಿಸಿದೆ. ಹೀಗೆ ಬರಹದ ಹಾದಿ ಮುಂದುವರಿತಾ ಇತ್ತು. ತಕ್ಷಣ ಒಂದ್ ಸ್ವಲ್ಪ ದಿವಸ ಬರೆಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಈ ಸಮಯದಲ್ಲಿ ನನ್ನ ಆತ್ಮೀಯ ಸ್ನೇಹಿತೆಯಾದ ದೀಪಶ್ರೀ ಅವರು ಯುವರ್ ಕೋಟ್ ಎನ್ನುವ ಆಪ್ ಅನ್ನು ಪರಿಚಯ ಮಾಡಿದ್ರು. ಇದರಲ್ಲಿ ನಿಮ್ಮ ಕವನಗಳನ್ನು ಬರೆಯಿರಿ ಅಂತ ಹೇಳಿದ್ರು. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆಯಕ್ಕೆ ಪ್ರಾರಂಭಿಸಿದೆ. ನಂತರ ಹೀಗೆ ಬರಹ ಮುಂದುವರಿತಾ ಬಂತು. ಛಂದೋಬದ್ಧ ಕವನಗಳನ್ನು ಬರೀಬೇಕು ಅಂತ ಮನಸ್ಸಾಯ್ತು. ನಂತರ ನಮ್ಮ ಸಂಬಂಧಿಕರಾದ ನಂಜುಂಡ ಬೊಂಬ್ಲಾಪುರ ಅವರ ಹತ್ರ ಛಂದೋಬದ್ಧ ಕವನಗಳನ್ನು ಕಲಿಯಲು ಪ್ರಾರಂಭಿಸಿದೆ. ಈಗ ಛಂದೋಬದ್ಧ ಕವನಗಳನ್ನೇ ಬರೀತಾ ಇದ್ದೀನಿ. ಅನೇಕ ಕವಿಗೋಷ್ಠಿಗಳಲ್ಲೂ ಕೂಡ ಭಾಗವಹಿಸಿದ್ದೀನಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತರವರು ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹೃದಯದಲ್ಲಿ ರಾಮಚಂದ್ರ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಕವನ ಸ್ಪರ್ಧೆ ಏರ್ಪಡಿಸಿದ್ರು. ಮೈಸೂರಿನಲ್ಲಿ ಆ ಕವಿಗೋಷ್ಠಿ ನಡೆಯಿತು. ಅಲ್ಲೂ ಕೂಡ ಭಾಗವಹಿಸಿ ಬಂದೆ. ಪ್ರತಿಲಿಪಿ ಎನ್ನುವ ಆಪ್ನಲ್ಲಿ ಕವನ, ಕತೆ, ಕಾದಂಬರಿಗಳನ್ನು ಈಗಲೂ ಕೂಡ ಬರೀತಾ ಇದ್ದೀನಿ. ಹೀಗೆ ನನ್ನ ಬರಹದ ಪಯಣ ಮುಂದುವರಿತಾನೆ ಇದೆ. ಇದಕ್ಕೆ ಸಾಕಷ್ಟು ಅಭಿಮಾನಿಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ.
ಖುಷಿ ಆಗ್ತಾ ಇದೆ. ಧಾತ್ರಿಯವರೇ, ಶಿವರಾತ್ರಿ ಪ್ರಯುಕ್ತ ನೀವು ಒಂದು ಅದ್ಭುತವಾದ ಕವನವನ್ನ ನಮಗೆ ಕಳಿಸ್ಕೊಟ್ಟಿದ್ರಿ. ಅದನ್ನ ನಾನ್ ಸಹ ರಾಗ ಹಾಕಿ ಹಾಡಿದ್ದೆ. ತುಂಬಾ ಇಷ್ಟ ಆಯ್ತು. ವೀಕ್ಷಕರು, ಸದಸ್ಯರು ಎಲ್ಲರೂ ತುಂಬಾ ಇಷ್ಟಪಟ್ರು ಈ ಹಾಡನ್ನ. ನೀವು ಬರೆದಿರೋ ಸಾಹಿತ್ಯ ಮತ್ತೆ ರಾಗ ಸಂಯೋಜನೆ ಎಲ್ಲ ತುಂಬಾ ಇಷ್ಟಪಟ್ರು. ಈ ತರ ನೀವು ಹಾಡುಗಳನ್ನ ಬರೀ ಸಾಹಿತ್ಯ ಚಾವಡಿ ಅಲ್ಲದೆ ನೀವು ಬೇರೆ ಹಾಡುಗಳನ್ನ ಕೇಳ್ತಾ ಇರ್ತೀರಾ ನಮ್ಮ ಚಾವಡಿಲಿ. ನಮ್ಮ ಚಾವಡಿಯಲ್ಲಿ ನಿಮ್ಗೆ ಇಷ್ಟವಾದ ಅಂಶ ಏನು? ಕಲಾ ಚಾವಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ತಿಳಿಸ್ಕೊಡ್ಬಹುದಾ? ಎನ್ನುವುದು ಕಲೆಯ ಬೆಳಕು. ಸಾವಿರಾರು ಕಲಾವಿದರು ತಮ್ಮ ಕಲೆಯ ಬೆಳಕನ್ನು ಬಿತ್ತರಿಸಲು ಇದು ಒಳ್ಳೆಯ ವೇದಿಕೆ. ಪ್ರತಿದಿನವೂ ಒಂದೊಂದು ಚಾವಡಿ, ನೋಡೋದೇ ಒಂದು ಸೋಜಿಗ. ಬೇರೆ ಎಲ್ಲ ವೇದಿಕೆಗಳಲ್ಲಿ ಬರೀ ಕವನ ಪ್ರಕಟಿಸಿದರೆ ಅದಕ್ಕೆ ಓದುವವರು ಮಾತ್ರ ಇರ್ತಾರೆ, ಇಲ್ಲ ಅಂದ್ರೆ ಬರೀ ಹಾಡು ಹೇಳೋರು, ಈ ತರ ಇಷ್ಟೇ ಇರುತ್ತೆ. ಇದರಲ್ಲಿ ಪ್ರತಿದಿನವೂ ಒಂದೊಂದು ವಿಧವಾದ ಕಲೆಗಳು ಬಿತ್ತರಗೊಳ್ಳುತ್ತವೆ. ನನ್ನ ಕವನವನ್ನು ಪ್ರಕಟಿಸಿದರೆ ಸಾವಿರಾರು ಜನ ಓದುವುದಲ್ಲದೆ ಅವರು ರಾಗ ಸಂಯೋಜಿಸಿ ಹಾಡುವವರು ಕೂಡ ಇದ್ದಾರೆ ಎನ್ನುವುದು ತುಂಬಾ ಖುಷಿಯ ವಿಚಾರ. ಈಗ ಮೊನ್ನೆ ತಾನೇ ತಾವು ಕೂಡ ಹಾಡಿದ್ದೀರಾ. ನನ್ನ ಕವನಕ್ಕೆ ರಾಗ ಸಂಯೋಜಿಸಿ ಅತ್ಯಂತ ಸುಂದರವಾಗಿ ಭಕ್ತಿಪೂರ್ಣವಾಗಿ ಹಾಡಿದ್ದೀರಾ. ಹಾಗೆ ಸುಮಾರು ಜನ, ಅನೇಕ ಕಲಾವಿದರು ಕೂಡ ನನ್ನ ಕವನಕ್ಕೆ ಹಾಡನ್ನು ಹಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ತರ ಕಲಾ ಚಾವಡಿ ಇನ್ನಷ್ಟು ಪ್ರತಿಭೆಗಳಿಗೆ ವೇದಿಕೆಯಾಗಲಿ, ಒಳ್ಳೆಯ ಸ್ಥಾನಕ್ಕೆ ಏರಲಿ ಎಂದು ಈ ಮೂಲಕ ಹಾರೈಸುತ್ತೇನೆ. ಧಾತ್ರಿ ಅವರೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನೀವು ನಮ್ಮ ಕಲಾ ಚಾವಡಿಯ ಹೆಣ್ಮಕ್ಳಿಗೆ ಏನಾದರೂ ಹೇಳಕ್ ಬಯಸ್ತೀರಾ? ಮಾತಾಡ್ತೀರಾ ಅಥವಾ ಕವನ ಬರೀತೀರಾ? ಅದು ನಿಮಗ್ ಬಿಟ್ಟಿದ್ದು. ಏನಾದರೂ ಸಂದೇಶ ಕೊಡಬಹುದಾ? ಪ್ರತಿ ಮಹಿಳೆಯರಲ್ಲೂ ಒಂದೊಂದು ಸುಪ್ತ ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನು ಅವರು ಹೊರಹಾಕಬೇಕಷ್ಟೇ. ಧೈರ್ಯದಿಂದ ಮುನ್ನುಗ್ಗಿ ತಮ್ಮ ಕಲೆಗೆ ಜೀವ ನೀಡಬೇಕು. ಹಾಗೆ ಕುಟುಂಬದ ಸದಸ್ಯರೂ ಕೂಡ ಆ ಹೆಣ್ಣು ಜೀವಕ್ಕೆ ಪ್ರೋತ್ಸಾಹ ನೀಡಿ ಹುರಿದುಂಬಿಸಿದರೆ ಅವಳು ಯಶಸ್ಸಿನ ಮೆಟ್ಟಿಲೇರುವುದಕ್ಕೆ ಯಾವುದೇ ಸಂಶಯವಿಲ್ಲ. ಮಹಿಳೆಯರೇ ಮುನ್ನುಗ್ಗಿ ನಿಮ್ಮ ಕಲೆಗೆ ಜೀವ ನೀಡಿ ಎಂದು ಈ ಮೂಲಕ ಹೇಳಲು. ಬಹಳ ಚೆನ್ನಾಗಿ ಮಾತಾಡಿದ್ರಿ ಧಾತ್ರಿ ಅವರೇ. ಒಳ್ಳೆಯ ಅಂಶಗಳನ್ನ ನೀವು ತಿಳಿಸ್ಕೊಟ್ರಿ. ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮ ಸಂದರ್ಶನ ಮಾಡಿದ್ದು ನಂಗೆ ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಹೀಗೆ ನಿಮ್ಮ ಕವನಗಳು ಸಾಕಷ್ಟು ಹೆಚ್ಚು ಎಲ್ಲ ಕಡೆ ಪಸರಿಸಲಿ, ಮತ್ತೆ ನಿಮ್ಮ ಒಂದು ಕವನ ಸಂಗ್ರಹ ಆಗ್ಲಿ, ಒಂದು ಪುಸ್ತಕ ರೂಪದಲ್ಲಿ ಹೊರಬರ್ಲಿ, ಅದು CD ರೂಪದಲ್ಲಿ ಸಹ ಹಾಡಾಗ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ನಿಮ್ಗೆ ಕೂಡ ನಿಮ್ಮೊಂದಿಗೆ ಮಾತನಾಡಿದ್ದು ತುಂಬಾ ಖುಷಿ ಆಯ್ತು. ನಮ್ಮ ಮತ್ತು ನಿಮ್ಮೆಲ್ಲರ ಕೂಸು ಕಲಾ ಚಾವಡಿಯು ಇನ್ನಷ್ಟು ಪಸರಿಸಲೆಂದು ಹಾರೈಸುತ್ತೇನೆ. ಅವಕಾಶ ನೀಡಿದ್ದಕ್ಕಾಗಿ ನಿಮಗೂ ಮತ್ತು ಕಲಾ ಚಾವಡಿಯ ವೃಂದದವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನನ್ನು ಇಲ್ಲಿಯವರೆಗೂ ತಂದು ನಿಲ್ಲಿಸಿದ ಸಾಹಿತ್ಯಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಕಲಾ ಪೋಷಕರಿಗೆ, ಹಿತೈಷಿಗಳಿಗೆ, ಗೆಳತಿಯರಿಗೆ, ನನ್ನ ಕುಟುಂಬಸ್ಥರಲ್ಲಿ ಪ್ರೋತ್ಸಾಹ ನೀಡುತ್ತಿರುವ ನನ್ನ ಎಲ್ಲರಿಗೂ ನನ್ನ ಅನಂತ ವಂದನೆಗಳು, ಧನ್ಯವಾದಗಳನ್ನು ಈ ಮೂಲಕ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಬಹಳ ಸಂತೋಷ ಆಯ್ತು. ನಿಮಗೆ ಕಲಾ ಚಾವಡಿಯ ಎಲ್ಲ ಸದಸ್ಯರ ಪರವಾಗಿ, ನಮ್ಮ ನಿರ್ವಾಹಕ ತಂಡದ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ಹೇಳಬಯಸ್ತೀನಿ. ಕಲಾ ಚಾವಡಿಯ ಕೂಸು ನಿಮ್ ಕೈಲಿದೆ ಬೆಳೆಸೋದು. ನೀವು ಹೇಳಿದ್ರಿ ನಮ್ಮ ಕೂಸು ಅಂತ ಹೇಳಿ, ನಮ್ಮ ಕಲಾ ಚಾವಡಿ ನಮ್ಮ ಕೂಸು ಅಂತ ನಿಮ್ಮ ಮಾತಲ್ಲಿ ಹೇಳಿದ್ರಿ. ತುಂಬಾ ಖುಷಿ ಆಯ್ತು. ಖಂಡಿತ ಈ ಕೂಸನ್ನ ಬೆಳೆಸೋದು ನಿಮ್ ಕೈಯಲ್ಲಿದೆ. ಆದಷ್ಟು ಒಳ್ಳೊಳ್ಳೆಯ ಕವನಗಳನ್ನ ಕೊಡ್ತೀರಿ, ಹಾಡಾಗ್ಲಿ ಅಂತ ಸಹ ನಾನು ಈ ಮೂಲಕ ಹಾರೈಸ್ತೀನಿ. ಮತ್ತೊಮ್ಮೆ ಧಾತ್ರಿಯವರೇ, ನಿಮ್ಗೆ ಅನಂತ ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ. ನಮಸ್ಕಾರ.